ನಲ್ಲಿ ಸಾಂಬಾರ್ಗೆ ಮಾತ್ರ ತಲೆ ಹಾಕ್ತಾ ಇದ್ದೀನಿ. ಫಿಶ್ ಕಬಾಬ್ಗೆ ಕಲಸಿ ನಾನು ಮ್ಯಾರಿನೇಟ್ ಆಗಲಿ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಬೆಂಗಳೂರಲ್ಲಿದ್ದಾಗ ಫಸ್ಟ್ ಟೈಮ್ ಮಾಡಿದ್ದೆ. ಬಟ್ ಚೆನ್ನಾಗಿ ಕುದಿ ಬರಬೇಕು. ಇದು ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅಂದರೆ ಅವ್ನು ಆಟ ಆಡೋದೇ ಅವ್ನು ನೋಡೋಕೆ ಚಂದ. ಅರ್ಥ ಮಾಡ್ಕೊಳ್ಳಿ ಸರ್, ಇನ್ನೂ ಏನೋ ಬೇಕು ಅಂತ. ನಿಮ್ಮ ಮಮ್ಮಿ ಚೆನ್ನಾಗಿ ಮಾಡ್ತಾಳೋ ನಾನು ಚೆನ್ನಾಗಿ ಮಾಡ್ತೀನಾ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಹರಿಣಿ, ನಾನು ದಿವಾಂಶ್, ನಾನು ದ್ರಾಕ್ಷಾಯಿಣಿ. ಇವತ್ತೇನಿಲ್ಲ, ತುಂಬ ದಿನ ಆಯಿತು ಏನೂ ಬ್ಲಾಗ್ ಮಾಡಿರಲಿಲ್ಲ. ಸೊ ಸಿಂಪಲ್ಲಾಗಿ ಯಾವುದಾದ್ರು ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೆ. ಇವತ್ತು ನಮ್ಮ ಯಜಮಾನ್ರು ಫಿಶ್ ತಂದಿದ್ರು. ಸೊ ಫಿಶ್ ಸಾಂಬಾರು ಮಾಡಿಬಿಟ್ಟು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ಈಗ ಅಡುಗೆ ಮಾಡೋದಷ್ಟೇ ಬಾಕಿ ಇದೆ. ದಿವಾಂಶ್ ಅಂತೂ ಫಿಶ್ ತವಾ ಫ್ರೈ ಮಾಡುತ್ತೀನಿ ಅಂತಿದ್ದ. ಸೊ ತರಿಸಿದ್ದೀನಿ, ಸಂಜೆ ತವಾ ಫ್ರೈ ಮಾಡೋಣ. ಇವಾಗ ಫಿಶ್ ಸಾಂಬಾರು ಮತ್ತು ಫಿಶ್ ಕಬಾಬ್ ಮಾಡೋಣ ಅಂತ ಬನ್ನಿ. ಮತ್ತು ನಮ್ಮ ಮನೆಗೆ ಇನ್ನೊಬ್ಬ ಹೊಸ ಮೆಂಬರ್ ಬಂದಿದ್ದಾನೆ. ಯಾರು ಅಂತ ತೋರಿಸ್ತೀನಿ ಇಷ್ಟರಲ್ಲೇ. ಫಿಶ್ ಕಬಾಬ್ಗೆ ಕಲಸಿ ನಾನು ಮ್ಯಾರಿನೇಟ್ ಆಗಲಿ ಅಂತ ಹೇಳಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದಕ್ಕೆ ನಾನು 2 ಮೊಟ್ಟೆ ಹಾಕಿದ್ದೀನಿ, 3 ತೇಜು ಫಿಶ್ ಕಬಾಬ್ ಪೌಡರ್ ಹಾಕಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮ್ಯಾರಿನೇಟ್ ಆಗಲಿ ಅಂತ ಹೇಳಿಬಿಟ್ಟು. ಒಂದು 3 hours ಇಟ್ಟಿದ್ದೀನಿ. ಬೆಳಗ್ಗೆನೇ ತಂದಿದ್ರಲ್ಲ, ಸೊ ಹಾಗಾಗಿ ಎಲ್ಲ ಕಲಸಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇದು ಮ್ಯಾರಿನೇಟ್ ಆಗಿದೆ. ಇದು ಸಾಂಬಾರಿಗೆ ಫಿಶ್ಶು. ಒಂದು 2 kg ಆಗೋಷ್ಟು ಮೀನು ತಂದಿದ್ರು. ಅದರಲ್ಲಿ ನಾನು ತಲೆನ ಮಾತ್ರ ಸಾರಿಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಸಾರಲ್ಲಿರೋದು ಅಷ್ಟು ಟೇಸ್ಟ್ ಇರಲ್ಲ ಅಂತ ಅಂದ್ಬಿಟ್ಟು ಯಾರೂ ತಿನ್ನಲ್ಲ ಮೀನು. ಸೊ ಹಾಗಾಗಿ ತಲೆನ ಮಾತ್ರ ಮತ್ತು 1-2 ಪೀಸ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸಾಂಬಾರು ಮಾಡೋಣ, ಇನ್ನು ಮಿಕ್ಕಿದ್ರಲ್ಲಿ ಕಬಾಬ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಲಸಿಟ್ಟಿದ್ದೀನಿ. ನಾನು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಅಂತ ನೋಡೋಣ. ಫಸ್ಟು ನಾನು ಹೇಳಬೇಕು ಅಂದರೆ, ಆನೆಸ್ಟಾಗಿ ಹೇಳಬೇಕು ಅಂದರೆ, ನನಗೆ ಮೀನು ಸಾರು ನಿಜವಾಗ್ಲೂ ಮಾಡೋದಕ್ಕೆ ಬರಲ್ಲ. ನಾನು ಇದನ್ನು ಈಗ ಮಾಡ್ತಾ ಇರೋದು ನಮ್ಮ ಅತ್ತೆನ ಕೇಳಿ ನಾನು ಮಾಡ್ತಾ ಇರೋದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು. ನಾನು ಚಿಕನ್ ಸಾರು, ಮಟನ್ ಸಾರು ಎಲ್ಲ ಮಾಡ್ತೀನಿ, ಕೈಮಾನು ಕೂಡ ಮಾಡ್ತೀನಿ ನಾನು. ಬಟ್ ನನಗೆ ಮೀನು ಸಾರು ಮಾಡೋದಕ್ಕೆ ಬರಲ್ಲ. ಇದು ನನ್ನ ಸೆಕೆಂಡ್ ಟೈಮು. ಬೆಂಗಳೂರಲ್ಲಿದ್ದಾಗ ಫಸ್ಟ್ ಟೈಮ್ ಮಾಡಿದ್ದೆ. ಬಟ್ ಬೆಂಗಳೂರು ಮೀನಿಗೂ ಏನೋ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಸಾಂಬಾರು. ಇದು ಬಂದು ಕೆರೆ ಮೀನು, ಸೊ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅತ್ತೆನ ಹೇಗೆ ಮಾಡೋದು ಅಂತ ಕೇಳ್ಕೊಂಡು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಈ 2 ಥರ ಮಸಾಲೆನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಫಸ್ಟು ಇದಕ್ಕೆ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅರಿಶಿನ ಇಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೆ. ಅದ್ರದ್ದು ಮಸಾಲೆ ಇದು. ಅದಾದಮೇಲೆ ನಾನು ಇನ್ನೊಂದು ಜಾರಿಗೆ, ಅಂದರೆ ನಾನು 2 ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಮಸಾಲೆ ಯಾವುದಪ್ಪ ಅಂತ ಹೇಳಿದ್ರೆ, ಕಾಯಿ, ಕಡಲೆ, ಗಸಗಸೆ, ಖಾರದ ಪುಡಿ ಮತ್ತು 2 ಟೊಮೊಟೊ ಇಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಪಕ್ಕದಲ್ಲೇ ಇದಕ್ಕೆ ನಿಂಬೆಹಣ್ಣು ಹುಳಿನ ಹಿಂಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಇದ್ರದ್ದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಸೊ ಇವಾಗ ಇನ್ನೊಂದು ಮಸಾಲೆನ ಹಾಕೋಣ. ಅದು ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕಾದು ಆಮೇಲೆ ಮೀನು ಹಾಕೋಬೇಕು. ಮೀನು ಸಾರಿಗೆಲ್ಲ ರೆಡಿಯಾಗಿದೆ. ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಕುದಿ ಬಂದ ಮೇಲೆ ಆಮೇಲೆ ಹುಣಸೆ ಹುಳಿ ಬಿಟ್ಟು ಒಂದು 5-10 ನಿಮಿಷ ಆದಮೇಲೆ ಉಪ್ಪಾಕಿ ಆಮೇಲೆ ಮೀನು ಹಾಕಬೇಕು. ಮೀನು ಬೇಯೋದಕ್ಕೇನು ಅಷ್ಟು ಟೈಮ್ ತೊಗೊಳ್ಳಲ್ಲ, ಏನು ಒಂದು 10-15 ಮಿನಿಟ್ಸ್ ಆಗುತ್ತೆ ಅಷ್ಟೇ, ಬೇಗ ಬೇಯುತ್ತೆ. ಸೊ ಇದು ಒಂದು 3 ಕುದಿ ಚೆನ್ನಾಗಿ ಬರಲಿ. ಚೆನ್ನಾಗಿ ಕುದ್ದು ಮಸಾಲೆ ಬೇಯಬೇಕು. ಮೇಯ್ನಾಗಿ ಮಸಾಲೆ ಚೆನ್ನಾಗಿ ಬೇಯ್ದ ಮೇಲೆ ಇದಕ್ಕೆ ಮೀನು ಹಾಕೋಣ. ನಾನು ಹೇಳ್ತಿದ್ದೆ ನಮ್ಮ ಮನೆಗೆ ಹೊಸ ಮೆಂಬರ್ ಬಂದಿದ್ದಾನೆ ಅಂತ. ಇಲ್ಲಿ ಚಿಂಟು ನಮಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿರೋದು. ಇನ್ನೇನು ನಮ್ಮ ಅಕ್ಕನ ಮಗ ಇನ್ನೊಂದು 15 ದಿವಸ ಹೋಗ್ಬಿಡ್ತಾನೆ. ಸೊ ಬೇಜಾರಾಗುತ್ತೆ, ಏನು ಮಾಡೋದು ಅಂತ ಹೇಳಿಬಿಟ್ಟು ನಾವು ಇವನ್ನ ತೊಗೊಂಡು ಬಂದಿದ್ದೀವಿ. ಹುಟ್ಟು ತೀಟೆ ನನ್ನ ಮಗ. ಎಷ್ಟು ತೀಟೆ ಅಂದರೆ ನೈಟ್ ಹೊತ್ತು ನಿದ್ದೆ ಮಾಡೋಕ್ಕೆ ಬಿಡಲ್ಲ, ಅಷ್ಟು ತೀಟೆ ಇವನು. ಅಂದರೆ ಒಂದೇ ದಿನಕ್ಕೆ ಅಡ್ಜಸ್ಟ್ ಆಗಿಬಿಟ್ಟ ನಮ್ಮ ಜೊತೆ. ಫಸ್ಟು ಎದ್ರುಕೊಳ್ತಿದ್ದ ಬರೋದಕ್ಕೆ ನಮ್ಮ ಜೊತೆ, ಆಮೇಲೆ ಅಡ್ಜಸ್ಟ್ ಆಗಿಬಿಟ್ಟ. ಈಗ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾನೆ. ನಮ್ಮ ಯಜಮಾನ್ರ ಜೊತೆ ಅಂತೂ ಅಯ್ಯೋ ಇನ್ನೂ ಚೆನ್ನಾಗಿ ಆಟಾಡ್ತಾನೆ ಕಳ್ಳ ಇವನು. ಇವನಿಗೆ ಹೆಸರು ನಾವು ಚಿಂಟು ಅಂತ ಇಟ್ಟಿದ್ದೀವಿ. ಚಿಂಟು ಇನ್ನೂ ಮೀನು ವಾಸನೆ ಬಂದಿಲ್ಲ ಅವನಿಗೆ. ವಾಸನೆ ಬಂದ ಮೇಲೆ ಅವನ್ನ ಹೇಗೆ ಹಿಡಿಯೋದು ಅಂತಲೇ ಗೊತ್ತಿಲ್ಲ.
ಮತ್ತು ಅವನು ಜಾಸ್ತಿ ಎಗ್ಗಿಗೆ ಅಡಿಕ್ಟ್ ಆಗಿಬಿಟ್ಟವನೆ. ವೈಟ್ ಕಲರ್ ಏನೇ ಇದ್ರೂ ಬಿಡಲ್ಲ, ಎಗ್ಗಿದು ಅಂತ ಅಂದ್ಕೊಂಡು ತಿಂತಾನೆ. ಡೈಲಿ ನಾನು ನಮ್ಮ ಯಜಮಾನ್ರಿಗೆ ಮತ್ತು ನಮ್ಮ ಅಕ್ಕನ ಮಗನಿಗೆ ಮೊಟ್ಟೆ ಬೇಯಿಸಿ ಕೊಡ್ತೀನಿ, ಎರಡೆರಡು. ಇವನಿಗೂ ಹಾಕಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಈಗ ವೈಟ್ ರೈಸ್ ಹಾಕಿದ್ರೂ ಎಗ್ ಅಂತ ತಿಂತಾನೆ ಅವನು. ಅಷ್ಟು ಎಗ್ ಅಂದರೆ ಇಷ್ಟಪಡ್ತಾನೆ ಅವನು. ರೂಮಲ್ಲಿ ಆಡೋದು ಬೇಡ, ಇಲ್ಲೇ ಆಡೋಣ ಬಾ. ಯಾಕೆ ಇಷ್ಟ ಇಲ್ಲ ಚಿಂಟು? ಚಿನ್ನು ಪಾಪ ಅಲ್ವಾ ಚಿಂಟು? ಚಿನ್ನಿ ಪಾಪ ಅದು. ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅಂದರೆ ಅವ್ನು ಆಟ ಆಡೋದೇ ಅವ್ನು ನೋಡೋಕೆ ಚಂದ. ಒಂದು ಟೈಮ್ ಪಾಸ್ ಆಗುತ್ತೆ ಇವನಿಂದ ನಮಗೆ. ನಾವು ಮಲ್ಕೋಬೇಕಾದ್ರೂ ಒಂದು ಚೂರು ಸೌಂಡ್ ಮಾಡ್ದಂಗೆ ಎದ್ರುಕೊಂಡು ಮಲ್ಕೋತೀವಿ, ಎಲ್ಲಿ ಇವನು ಎದ್ಬಿಟ್ಟು ನಮ್ಗೆ ಹಿಂಸೆ ಕೊಡ್ತಾನೋ ಅಂತ. ಬಂದ್ಬಿಡ್ತದೆ ದಿವಾಂಚಿಣಿ, ದಿವಾಂಚಿಣಿ ಹಂಗಂದ್ರೆ ಕಳಿಸ್ಬಿಡ್ಲ ಚಿಂಟುನ? ಬೇಡವಾ ಚಿಂಟು? ಯಾಕೆ? ಏಯ್ ಕಳ್ಸು ಚಿಂಟು ನಂಗಾರೆ. ನನಗಿಷ್ಟ, ನಂಗೆ ದಿವಾಂಶ್ ಇಷ್ಟ ಇಲ್ಲ. ಕೈ ಎತ್ತದ ನೋಡೋದು. ಮೊಟ್ಟೆ ತಿಂದುಬಿಟ್ಟು ಅದು ಹಿಂಗೆ ಆಡ್ತದೆ. ಚಿಂಟು ಬಗ್ಗೆ ಹೇಳಬೇಕು ಅಂತ ಅಂದರೆ ನಿಜವಾಗ್ಲೂ ಇವನು ತುಂಬಾ ಒಳ್ಳೆಬೇಕು. ಏನಕ್ಕೆ ಅಂದರೆ ಹಾಸಿಗೆ ಮೇಲೆ ಮಲಗಿದ್ರು ಕೂಡ ಕೆಳಗೋಗಿ, ಅಂದರೆ ನಾನು ಹಾಕಿರೋ ಬಟ್ಟೆ ಮೇಲೆ ಹೋಗಿ ಉಚ್ಚೆ ಕಕ್ಕ ಮಾಡಿಬಿಟ್ಟು ಬರ್ತಾನೆ ಹೊರತು ಹಾಸಿಗೆ ಮೇಲೆ ರಗ್ ಮೇಲೆ ಒಂದು ಚೂರು ಇವತ್ತಿನವರೆಗೂ ಗಲೀಜು ಮಾಡಿಲ್ಲ. ಅವನ್ನ ನಾವು ತಂದು ಒಂದು ವಾರ ಆಯಿತು. ಅಡ್ಜಸ್ಟ್ ಆಗಲ್ಲ ಅಂದ್ಕೊಂಬಿಟ್ಟಿದ್ದೆ ನಾನು ಫಸ್ಟ್ ದಿನ, ಒಂದು ದಿನ ಅಷ್ಟೇ. ಆಮೇಲೆ ಅವನೇ ತುಂಬ ಅಡ್ಜಸ್ಟ್ ಆಗ್ಬಿಟ್ಟ ನಮ್ಮ ಜೊತೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ ಅಂತ ಅಂದರೆ ನನ್ನ ಜೊತೆಗಿಂತ ನಮ್ಮ ಯಜಮಾನ್ರ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ತಾನೆ. ನಮ್ಮಿಬ್ಬರ ಜೊತೆ ಅಷ್ಟೇ ಅಡ್ಜಸ್ಟ್ ಆಗ್ಬಿಟ್ಟವನೇ ಅವನು. ಅವ್ನಿಗೆ ಹೊಟ್ಟೆ ಹಸಿದ್ರೆ ನಾನು ಹಿಂದೆ ಮುಂದೆ ತಿರುಗ್ತಿರ್ತಾನೆ, ಮಿಯಾವ್ ಮಿಯಾವ್ ಅಂದ್ಕೊಂಡು ಹಾಲು ಹಾಕಲಿ ಅಂತ. ಎಗ್ ಅಂದರೆ ತುಂಬ ಇಷ್ಟಪಡ್ತಾನೆ. ಸ್ಟಾರ್ಟಿಂಗಲ್ಲಿ ತಿಂತಿರಲಿಲ್ಲ, ಒಂಚೂರು ಹಾಕಿದ್ವಿ, ಇವಾಗ ಅದೇ ಅಭ್ಯಾಸ ಮಾಡ್ಕೊಂಬಿಟ್ಟವನೇ. ಡೈಲಿ ಒಂದು ಮೊಟ್ಟೆ ತಿಂತಾನೆ ಅವನು. ಹೇಳಬೇಕು ಅಂದರೆ ನಮಗೆ ಬೇಜಾರು ಕಳೀತಿರೋದೇ ಇವನಿಂದ. ನಮ್ಮ ಯಜಮಾನ್ರಿಗಂತೂ ಪ್ರಾಣಿಗಳಂದರೆ ತುಂಬಾ ಇಷ್ಟ ನನಗಿಂತ. ಸೊ ಅವರೇ ಒಂಥರ ಅವನ್ನ ಮಗು ಥರ, ಅಂದರೆ ಮಗನ ಥರ ನೋಡ್ಕೊತಾರೆ. ನೋಡಿ ಸಾಂಬಾರು ಕೂಡ ರೆಡಿ ಆಯಿತು. ಒಂದು ಕಡೆ ಕಬಾಬ್ ಕೂಡ ಬೇಯ್ತಾ ಇದೆ. ದೆನ್ ಮುದ್ದೆ ಕೂಡ ಆಗಿದೆ, ಆಮೇಲೆ ಅನ್ನ ಕೂಡ ಆಗಿದೆ. ಈಗ ಊಟ ಮಾಡೋದಷ್ಟೇ. ದಿವಾಂಶ್ ಹೆಂಗಿದೆ ಫಿಶ್ ಫ್ರೈ ಚೆನ್ನಾಗಿದೆಯಾ? ನಿಮ್ಮ ಮಮ್ಮಿ ಚೆನ್ನಾಗಿ ಮಾಡ್ತಾಳೋ ನಾನು ಚೆನ್ನಾಗಿ ಮಾಡ್ತೀನಾ? ಅವ್ರ ಅಮ್ಮನ ಮಾತ್ರ ಬಿಟ್ಕೊಡಲ್ಲ ಕಣೆ ಇವನು. ನೆಕ್ಸ್ಟ್ ನಮ್ಮ ಮಮ್ಮಿ ಹೆಂಗಿದೆ? ಚೆನ್ನಾಗೈತೆ ಕಣೆ. ನಮ್ಮಮ್ಮ ಹೊಗ್ಳ್ಕೊಂಡು ತಿಂತವ್ರೆ, ಚೆನ್ನಾಗಿ ಮಾಡೋಳೆ ಅಂತ. ಅಮ್ಮಿ ಹೆಂಗೈತೆ ಫಿಶ್ ಸಾಂಬಾರು? ಕುಡಿದ್ಬಿಟ್ಟೆ ಹೇಳಿ. ದಯವಿಟ್ಟು ಸುಮ್ಮನೆ ವೀಡಿಯೋ ಎಲ್ಲ ಮಾಡಬೇಡ. ನಾನು ವೀಡಿಯೋನೇ ಮಾಡಿ. ನಾಟ್ ಬ್ಯಾಡ್, ಬಟ್ ಇನ್ನೂ ಏನೋ ಬೇಕು ಇರೋದು ಆನೆಸ್ಟಾಗಿ ಹೇಳಬೇಕು. ಓಕೆ ಫಿಶ್ ಕಬಾಬು ಅದು ಓಕೆ, ಚೆನ್ನಾಗಿದೆ. ಅದು ಓಕೆ ಚೆನ್ನಾಗಿದೆ. ಸಾಂಬಾರು ಇನ್ನೂ ಟೇಸ್ಟ್ ಬರಬೇಕು. ಅಮ್ಮ ಮತ್ತು ಅಜ್ಜಿ ನಿಮ್ಮ ಮಮ್ಮಿ ಹತ್ರನೇ ಕೇಳಿ ಮಾಡಿರೋದು ನಾನು, ಗೊತ್ತುಂಟಾ? ಏನೋ ಬೇಕು ಆ ಟೇಸ್ಟು. ಆಯಿತು, ನಾನು ಅತ್ತೆಗೆ ಹೇಳ್ಬಿಟ್ಟು ಹೇಳಿಸ್ಕೊತೀನಿ. ಅರ್ಥ ಮಾಡ್ಕೊಳ್ಳಿ ಸಾರ್, ಇನ್ನೂ ಏನೋ ಬೇಕು ಅಂತ. ಎಲ್ಲಿ ನಿಮ್ಮ ಚಿಂಟು ಪಾಪ ಅಲ್ಲಿ ಬಡ್ಕೋತವನೆ. ತಗೊಂಡ ಹೆಂಗಿದೆ? ಚೆನ್ನಾಗಿದೆ ದಿವಾಂಶ್?
ಒಂಚೂರು ಇಟ್ಟಿದ್ದೀನಿ, ಸಾಯಂಕಾಲ ತವಾ ಫ್ರೈ ಮಾಡ್ಕೊಡ್ಲಾ ನಿನಗೆ ಸಪ್ರೇಟಾಗಿ? ಓಕೆ ಡಾನ್. ನಮ್ಮ ದಿವಾಂಚಿಗೆ ಸಪ್ರೇಟಾಗಿ ನಾನು ತವಾ ಫ್ರೈ ಮಾಡ್ಕೊಡ್ತೀನಿ. ಪಿನ್ನಿ ಫಿಶ್ ಚೆನ್ನಾಗಾಯ್ತಾ? ಚೆನ್ನಾಗಿದೆ ದಿವಾಂಚ್. ನಿಂಗೆ ಇಷ್ಟ ಆಯ್ತಾ ಫಿಶು? ಇಷ್ಟ ಆಯ್ತಾ ಕಬಾಬು? ನಿಂಗೇನು ಇಷ್ಟ ಆಯಿತು? ಫಿಶು ಫಿಶು ಸಾಂಬಾರ್ ಇಷ್ಟನಾ ಕಬಾಬ್ ಇಷ್ಟ ಆಯ್ತಾ? ಕಬಾಬ್ ಫಿಶ್. ವಾವ್ ನೈಸ್. ನನಗೆ ಸೂಪರಾಗಿ ಆಯ್ತು ಫಿಶು. ನಿಂಗೂ ಸೂಪರ್ ಆಗಿದೆಯಾ? ಸಾಯಂಕಾಲ ತವಾ ಫ್ರೈ ಮಾಡ್ಕೊಡ್ಲಾ? ಕಬಾಬ್. ಕಬಾಬ್ ಮಾಡ್ಕೊಡ್ತೀನಿ. ನಾಳೆಯಿಂದ ಗೋಬಿ ಮಂಚೂರಿ ಬೇಡ. ಗೋಬಿ ಮಂಚೂರಿ ಬೇಕು ನಂಗೆ. ಗೋಬಿ ಮಂಚೂರಿ ಬೇಡ. ಅಬ್ಬ ಸಾರಿ. 3 ದಿವಸದಿಂದ ಗೋಬಿ ಮಂಚೂರಿ ಇಟ್ಕೊಂಡಿದ್ದ, ಇವಾಗಲೇ ಫಿಶ್ ಕಬಾಬ್ ಇಟ್ಕೊಂಡವನೆ. ನಾಳೆಯಿಂದ ಅವನಿಗೆ ಗೋಬಿ ಮಂಚೂರಿ ಬೇಡವಂತೆ, ಫಿಶ್ ಕಬಾಬ್ ಡೈಲಿ ಮಾಡ್ಕೊಡ್ಬೇಕಂತೆ. ಹೋಗೋದಿಮಾ? ಓಕೆ ಮಾಡ್ಕೊಡ್ತೀನಿ. ಸಾಕು. ಏನಮ್ಮಿ ಹಂಗೆ ಹೊಡ್ದ? ಹೇಯ್ ಬರೋ ಇಲ್ಲಿ, ನನ್ನ ಗಂಡಂಗೆ ಹೊಡಿತೀಯ. ಎದುರಿಸೋದು ನೋಡೋನು. ತಿಂದುಬಿಟ್ಟು ಹೊಟ್ಟೆ ತುಂಬಿಟ್ರೆ ಹಿಂಗೆ ಆಡ್ತಾನೆ, ಹೊಟ್ಟೆ ತುಂಬಿಲ್ಲ ಅಂದರೆ ಬಡ್ಕೋತಾನೆ. ಖಾಲಿಯಾಗಿದೆ. ಸೊ ನಮ್ಮ ದೇವಾಂಸ್ತು ಹಿಮಾಲಯ ಮಾಯಿಶ್ಚರೈಸರ್ ಕ್ರೀಮ್ ಹಾಕೋತಾ ಇದ್ದೀನಿ. ಕೇಳಿಸ್ಕೊತಾ ಇಲ್ಲ. ದಿವಾಂಶ್, ನಾನು ಮಾಯಿಶ್ಚರೈಸರ್ ಕ್ರೀಮ್ ಹಾಕೊಳ್ಳ. ದಿವಾಂಶ್ you please ಪ್ಲೀಸ್. ಬನ್ನಿ ಅವನು ಪರ್ಮಿಷನ್ ಕೊಟ್ಟಿದ್ದಾನೆ. ತೋರಿಸಿಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಮಮ್ಮಿಗೆ ಹಾಯ್ ಮಾಡಕ್ಕೆ ಹೇಳು ಮಮ್ಮಿಗೆ. ನಾನು ಹಿಡ್ಕೋತೀನಿ ಬೇಡ ನೀನು ಹಾಯ್ ಮಾಡು ಅನ್ನು. ಹಾಯ್ ಮಮ್ಮಿ. ವ್ಲಾಗ್ ಹಾಯ್ ಮಾಡೆ. ಏ ಅವನೇನಂದ ಗೊತ್ತೇನೆ, ಅಮ್ಮ ಬೆಂಗಳೂರಿಗೆ ಹೋದ್ಮೇಲೆ ಹಾಲು ಕುಡಿ ಅಂತ. ಅಲ್ಲಿ ನಿಮ್ಮ ಥರ ಹಾಲು ಸಿಗಲ್ಲ, ಅದಕ್ಕೆ ನಾನು ಕುಡಿಯಲ್ಲ ಅಮ್ಮಮ್ಮ ಅಂದ. ನಿಜ ಹಂಗೆ ಅಂದ. ಹಾಯ್ ಗಾಯ್ಸ್, ಯೂಟ್ಯೂಬ್ ಚಾನಲ್ ನನ್ನ ದಿವಾಂಚ್. ನಮ್ಮ ಡ್ಯಾಡಿ ಫೋನ್ ಮಾಡಿತ್ತು, ಆಮೇಲೆ ನಾನು ಕಡಲೆಪುರಿ ತಗೋಬರಕ್ಕೆ ಹೋಗ್ತಾ ಇದೀವಿ. ಇವಾಗ ಚಪಾತಿನಿ ನಿಮ್ಗೆ ಕೊಡ್ತೀನಿ ಬನ್ನಿ. ಕೊಡ್ತೀನಿ ಬೈ. ಅವು ಕಡಲೆಪುರಿ ತೊಗೊಂಡು ಬಂದ್ವಿ, ಹಾಲು ಮೊಸರು ತೊಗೊಂಡು. ನಮ್ಮಮ್ಮ ನಾವು ಬರೋ ಅಷ್ಟರಲ್ಲಿ ಅಳಿಸ್ಲೇನು ಬಿಡಿಸ್ತಾ ಇದ್ದಾರೆ ಗಾಯ್ಸ್. ಇವತ್ತು ಚರ್ಪ್ ಮಾಡ್ತೀವಿ ನೋಡಿ. ಕಾಯಿನೂ ಕೂಡ ಪಾಪ ಆಲ್ರೆಡಿ ಇದನ್ನ ಮಾಡಿಟ್ಬಿಟ್ಟವ್ರೆ. ಬನ್ನಿ ಬನ್ನಿ, ಅಮ್ಮ ಚರ್ಪ್ ಕೊಡ್ತೈತೆ ಬನ್ನಿ. ಕೊಡು ಮಮ್ಮಿ, ನೀನೇ ಕೊಡಬೇಕು ಮಮ್ಮಿ ನಮಗೆಲ್ಲ. ಘಮ 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 ಅಂತೈತೆ. ಬನ್ನಿ ಬನ್ನಿ ಗಾಯ್ಸ್, ಚರ್ಪ್ ತಿನ್ನಿ. ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದಕ್ಕೆ ಆ ಕಲರ್ ಕಾಣಿಸ್ತಿರೋದು. ಬೆಲ್ಲ ತೊಗೊಂಬ ಅಂತು ನಮ್ಮಮ್ಮ, ಬಟ್ ಅದು ಕೆಮಿಕಲ್ ಇರುತ್ತೆ ಅಂದ್ಬಿಟ್ಟು ನಮ್ಮ ಮನೇಲಿ ನಾವು ತರಲ್ಲ. ಇದೇ ಬೆಲ್ಲನೇ ಯೂಸ್ ಮಾಡೋದು. ಕಾಫಿ ಟೀಗೂ ನಾವು ಇದನ್ನೇ ಮಾಡ್ತೀವಿ. ಚೆನ್ನಾಗೈತೆ ಪಿನ್ನಿ. ಅದೇ ಹೇಳಿಲ್ಲ. ಅದೇ ಮಾ ಯಾವ ಹೋಗಲ್ಲ.
ಕೊಕ್ಕಲ ಕುಟ್ಟಿ ನೀಲ ಆ ಸಾಂಗ್ ಎಲ್ಲಿ ನೋಡಿದ್ದೆ ದಿವಂಶ್ ನೀನು? ಯಾರು ತೋರಿಸಿದ್ ನಿಂಗ ಸಾಂಗ್ನ? ಯಾರು ತೋರಿಸಿದ್? ಯಾರು ಹೇಳ್ಕೊಟ್ಟಿದ್ದ ಸಾಂಗ್ನ? ನಿಂಗ ಸಾಂಗ್ ಯಾರು ಹಾಕಿದ್ದು ಹೇಳು? ಎಲ್ಲಿ ಕೇಳಿದ್ದೆ? ಎಲ್ಲಿ ಕೇಳಿದ್ದೆ ಸಾಂಗ್ ನೀನು? ಅವ್ನು ಯಾವ ಸಾಂಗ್ ಕೇಳ್ತಿದ್ದಾನೆ ಅಂತ ನನಗೂ ನನ್ನ ತಂಗಿಗೂ ಕೊನೆಗೂ ಅರ್ಥ ಆಗಲಿಲ್ಲ. ನಾವಿಬ್ಬರಂತೂ ಬಿದ್ದು ಬಿದ್ದು ನಕ್ಕಿದ್ದೀವಿ. ನಿಮಗೇನಾದರೂ ಅವ್ನು ಹೇಳ್ತಿದ್ದಿದ್ದು ಸಾಂಗ್ ಯಾವುದು ಅಂತ ಅರ್ಥ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಕಂಪ್ಲೀಟ್ ಭಾನುವಾರದ ವ್ಲಾಗು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ತುಂಬ ಜನ ವಿಡಿಯೋ ನೋಡ್ತಿದ್ದೀರ, ಬಟ್ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಿದ್ದೀನಿ. ಸೊ ಆ್ಯಸ್ ಯೂಶುವಲ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.